ನಗರದ ಮೈ ಶುಗರ್ ಕಾರ್ಖಾನೆ ಆವರಣದಲ್ಲಿ ವಿವಿಧ ಸಂಘಟನೆಗಳ ರೈತ ಮುಖಂಡರೊಂದಿಗೆ ಮೈ ಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಮೈ ಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ ಮಾತನಾಡಿ, ಜುಲೈ 8ರಂದು ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡಲಾಗುವುದು ಮತ್ತು ಅತಿ ಹೆಚ್ಚು ಕಬ್ಬು ಸರಬರಾಜು ಮಾಡಿರುವ ಮತ್ತು ಕಡಿಮೆ ಸರಬರಾಜು ಮಾಡಿರುವ ಒಬ್ಬೊಬ್ಬ ರೈತರಿಗೆ ಪ್ರೋತ್ಸಾಹ ನೀಡಲಾಗುವುದು. ಸರ್ಕಾರದಿಂದ ಬಾಕಿ 50 ರೂಪಾಯಿ ಕೊಡಬೇಕಾಗಿರುವ ಹಣವನ್ನು ಕಾರ್ಖಾನೆಯಿಂದ ರೈತರಿಗೆ ಸದ್ಯದಲ್ಲೇ ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸುನಂದ ಜಯರಾಮ್, ಕೆ ಬೋರಯ್ಯ, ಇಂಡುವಾಳು ಚಂದ್ರಶೇಖರ್, ಸಂಪಹಳ್ಳಿ ಕೃಷ್ಣ, ಶಿವಳ್ಳಿ ಚಂದ್ರಶೇಖರ್, ಸಾತನೂರು ವೇಣುಗೋಪಾಲ, ಜವರೇಗೌಡ, ಪುಟ್ಟಸ್ವಾಮಿ, ಬಸವರಾಜು, ಅಪ್ಪಾಜಿ ಭಾಗವಹಿಸಿದ್ರು. ವ್ಯಾಪ್ತಿಯ ರೈತ ಮುಖಂಡರು ಮತ್ತು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ಯಶಸ್ವಿಯಾಗಿ ಮುಗಿಸಿದ್ದೀವಿ. ಇದೇ 8ನೇ ತಾರೀಕು ಬೆಳಿಗ್ಗೆ 9:00ವರೆಗೆ ಬಾಯ್ಲರ್ ಪೂಜೆನ ಮೈಸೂರು ಸಕ್ಕರೆ ಕಂಪ್ನಿಯಲ್ಲಿ ಮಾಡ್ತಾ ಇದ್ವಿ. ಮತ್ತು 15 ಅಥವಾ 16ರಿಂದ ಕೃಷಿ ಸ್ಟಾರ್ಟ್ ಆಗ್ತಿದೆ. ನಮ್ಮೆಲ್ಲ ರೈತ ಬಂಧುಗಳು ಚರ್ಚೆಯಲ್ಲಿ ಭಾಳ ಆಸಕ್ತಿಯಿಂದ ಭಾಗವಹಿಸಿ ಕಬ್ಬು ಸರಬರಾಜು ಮಾಡಲಿಕ್ಕೆ ಎಲ್ಲರೂ ಕೂಡ ತಮ್ಮ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಜೊತೆಗೆ 50 ರೂಪಾಯಿ ಏನು ಕಾರ್ಖಾನೆಯಿಂದ ಕೊಡಬೇಕಾಗಿತ್ತು ಅದನ್ನು ಇದೇ 8ನೇ ತಾರೀಕು ಬಾಯ್ಲರ್ ಪೂಜೆ ಆಗಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಸರಬರಾಜು ಮಾಡಿದಂಥ ರೈತರಿಗೆ ಒಬ್ಬರಿಗೆ ಮತ್ತು ಕಡಿಮೆ ಸರಬರಾಜು ಮಾಡಿರ್ತಕ್ಕಂಥ ಒಬ್ಬರಿಗೆ, ಇಬ್ಬರು ರೈತರಿಗೆ ಒಂದೊಂದು ಸೆಕ್ಷನ್ ಕೊಡ್ತೀವಿ. ತದನಂತರ ಮುಂದುವರೆದು ಗುರುವಾರ ಶುಕ್ರವಾರವರೆಗೆ ಎಲ್ಲ ರೈತರಿಗೂ ಕೂಡ 50 ರೂಪಾಯಿ ಸರ್ಕಾರ ವತಿಯಿಂದ ಕೊಡ್ತಕ್ಕಂಥ ಹಣವನ್ನು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಖಾಸಗಿ ಕಾರ್ಖಾನೆಗಳು ಕೊಡದೇ ಇದ್ದಾಗ ಮೈಸೂರು ಸಕ್ಕರೆ ಕಾರ್ಖಾನೆ ಸರ್ಕಾರದ ಸೂಚನೆಯಂತೆ ನಮ್ಮೆಲ್ಲ ನಾಯಕರುಗಳಾದ ಮಂಡ್ಯ ಶಾಸಕರಾದ ರವಿಕುಮಾರ್ ಅವರು, ನಮ್ಮ ಉಸ್ತುವಾರಿ ಸಚಿವರ ಮಾದಿಯಾದ ಯಲರಾಜ ಸ್ವಾಮಿ ಅವರು, ಬಾಬುಗಂಡಿ ಸಿದ್ದೇವರು, ಉದಯ್ ಅವರು, ನರೇಂದ್ರ ಸ್ವಾಮಿ ಅವರು ಎಲ್ಲರ ಸೂಚನೆ ಮೇರೆಗೆ ರೈತ ಬಂಧುಗಳಿಗೆ ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ 50 ರೂಪಾಯಿಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಕೂಡ ಇದೆ, ಉಪಮುಖ್ಯಮಂತ್ರಿಗಳ ಸೂಚನೆಯೂ ಕೂಡ ಇದೆ. ಮುಂದಿನ ದಿನದಲ್ಲೇ ರೈತರಿಗೆ ಇನ್ನೂ ಹೆಚ್ಚಿನ ಸಹಕಾರವನ್ನು ಮೈಸೂರು ಸಕ್ಕರೆ ಕಾರ್ಖಾನೆ ವತಿಯಿಂದ ನೀಡ್ತೀವಿ ಅಂತಕ್ಕಂಥ ಎಲ್ಲ ಭರವಸೆಯನ್ನು ನಾವು ನೀಡ್ತೀವಿ. ಎನ್ಕ್ವೈರಿ ಮಾಡಿದ್ರು, ನಾವೇನು ಹೇಳಿಕೆ ಕೊಟ್ಟಿದ್ದೀವಿ, ನಮ್ಗೆ ಅವರು ವರದಿ ತರಿಸ್ಕೊಡ್ಬೇಕಂತ ನಿಮ್ಮ ಕರ್ತವ್ಯ. ಮತ್ತೆ ಅವರು ಈ ಫ್ಯಾಕ್ಟ್ರಿ ಸರ್ಕಾರ ನೀವು ಸರ್ಕಾರದ ಅಧ್ಯಕ್ಷರಲ್ವೇನ್ರಿ? ಅಲ್ಲ, ಅವ್ರು ಬಂದಿದ್ದವ್ರಿಗೆ ಅವ್ರಿಗೆ ಹೇಳಿದೆ ಹೌದು ವರದಿ ಕೊಡಿ ಅಂತ ಕೊಟ್ಟು ಬಿಡಿ. ಟೈಮ್ ಪಾಟ್ ಮಾಡಿದ್ರೆ ನೀವೆಲ್ಲರೂ ಕೂಡ ವಿದ್ಯಾವಂತರಿದ್ದೀರಿ, ಹೋರಾಟಗಾರಿದ್ದೀರಿ, ಅನುಭವಿಗಳಿದ್ದೀರಿ. ಒಂದೊಂದು ಪ್ರಶ್ನೆ ಉತ್ತರ ತಗೊಂಡು ಕ್ಲೋಸ್ ಮಾಡಬೇಕು. ಮತ್ತೆ ಅದನ್ನೇ ಸುಧಾರ್ನವ್ರು ಗಾಯ ಕೇಳ್ದಂಗೆ ಕೆರೆಯೋದಲ್ಲ. ನಿಮ್ಮ ಪ್ರಶ್ನೆಗೆ ನಾನು 106 ಬಾರಿ ಉತ್ತರ ಕೊಡ್ತೀನಿ, ಇನ್ನೊಂದು ಬಾರಿ ಕೊಡ್ತೀನಿ. ಇಲ್ಲಿರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ನಾವು ಏಕಾಏಕಿ ಮಾರಾಟ ಮಾಡೋಕ್ಕಾಗಲ್ಲ. ನಮ್ಗೆ ಹಕ್ಕು ಇಲ್ಲ, ಜೊತೆಗೆ ನಮ್ಮ ಸ್ವಾತಂತ್ರ್ಯವೂ ಇಲ್ಲ. ಒಂದು ಬೋರ್ಡ್ ಇದೆ ಮೈ ಶುಗರ್ಲಿ, 6 ಜನ IAS ಆಫೀಸರ್ ಇರುವಂಥ ಬೋರ್ಡ್ ಇದೆ. ಅವ್ರು ನಾಲೆಡ್ಜ್ ವರ್ಧನೆ ಮಾಡಿದ್ರೆ ಅದು ಅಪಾಯ. ನಾವು ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ ಸರ್ಕಾರಕ್ಕೆ. ಇದು ಸಂಪೂರ್ಣವಾಗಿ ಸರ್ಕಾರಕ್ಕೂ ಬಂದರೆ, ಬೋರ್ಡಲ್ಲೂ ಅನುಮತಿ ಆಗದೆ, ಬೋರ್ಡ್ ಪ್ರೊಸೀಡಿಂಗ್ಸ್ನೂ ಕೂಡ ನಾನು ಸಭೆ ಮುಂದೆ ಮತ್ತೆ ಪೇಪರ್ ಮೀಡಿಯಾ ಮುಂದೆ ಕೊಟ್ಟಿದ್ದೀನಿ. ಬಾಯ್ಲಿಂಗ್ ಹೌಸ್ ಅನ್ನುವಂಥದ್ದು ಸರ್ಕಾರ ಅನುಮೋದನೆ ಕೊಡದೆ ಹೋಗಿದ್ರೆ ಬಿದ್ದಿರಲಿ ಬಿಡೋದು ನಾವು ಅಂತಿದ್ದು.